ಕಲಬುರಗಿ ಮಹಾನಗರ ಪಾಲಿಕೆ ಯಲ್ಲಪ್ಪ ಶಿವಶರಣಪ್ಪ ನಾಯ್ಕೋಡಿ ಮೇಯರ್, ಉಪಮೇಯರ್ ಹೀನಾ ಬೇಗಂ ಅಬ್ದುಲ್ ರಹೀಂ ಅವಿರೋಧವಾಗಿ ಆಯ್ಕೆ. ಇವತ್ತಿನ ದಿನ ಕಲಬುರಗಿ ಮಹಾನಗರ ಪಾಲಿಕೆಯ ಒಂದು ಮಹಾಪೌರ ಚುನಾವಣೆಯಲ್ಲಿ ನನ್ನನ್ನು ಮಹಾಪೌರರಾಗಿ ಮತ್ತು ನಮ್ಮ ಪಕ್ಷದ ಬೇಡವಾದಂಥ ಉಪಮಹಾಪೌರರಿಗೆ ಆಯ್ಕೆ ಮಾಡಿದಂಥ ನನ್ನ ಪಕ್ಷದ ಎಲ್ಲ ಹಿರಿಯ ಸಂಸದರು, ಶಾಸಕರು ಮತ್ತು ಸಚಿವರು ಮತ್ತು MLCಗಳು, ಅದೇ ರೀತಿ ಪಕ್ಷದ ಎಲ್ಲ ಕಾರ್ಪೊರೇಟರ್ಸ್ಗಳಿಗೆ ನಾನು ಮಾಧ್ಯಮ ಮುಖಾಂತರ ಧನ್ಯವಾದ ಹೇಳ್ತೇನೆ. ಮತ್ತು ಈ ನಗರದಲ್ಲಿನ ಒಂದು ಅನೇಕ ಕೆಲಸಗಳು ಅತಿ ಕುಂಠಿತವಾಗಿ ಸಾಗ್ತಾ ಇದೆ. ಅದಕ್ಕಾಗಿ ಆ ಕುಂಠಿತವನ್ನು ತಪ್ಪಿಸಿ ವೇಗವಾಗಿ ನಾವು ಅಭಿವೃದ್ಧಿ ಕೆಲಸ ಸಾಗಲಿಕ್ಕೆ ಏನೆಲ್ಲ ಮಾಡಬೇಕು ಅವೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ತಮ್ಮ ಮುಖಾಂತರ ಹೇಳುತ್ತಾ ಇವತ್ತು 2 ಗಂಟೆಗೆ ನಾವು ಚಾರ್ಜ್ ಹೋಗ್ತಾ ಇದ್ದೀವಿ. ಮೆರವಣಿಗೆ ತಾಜಿ ಭದ್ರತಾ ಏನಿಲ್ಲದೆ ನಾವು ನಗರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಇವತ್ತು ನಾವು ಚಾರ್ಜ್ ಹೋಗಿ ನಾಳೆನೇ ಅಧಿಕಾರಿಗಳು ಸಭೆ ಕರೆದು ನಗರದಲ್ಲಿನ ಸಮಸ್ಯೆ ಬಗ್ಗೆ ನಾವು ಚರ್ಚಿಸಿ ನಗರದಲ್ಲಿನ ಕೆಲಸಗಳು ಯಾವ ರೀತಿ ಮಾಡಬೇಕಂತ ನಾವು ವಿಚಾರ ಮಾಡಿ ನಗರದ ಕೆಲಸಗಳಿಗೆ ನಾವು ಒತ್ತು ಕೊಡ್ತೀವಿ. ನಗರದ ನಾಗರಿಕ ಒಂದು ಒಳ್ಳೆಯ ಕೆಲಸ ಮಾಡ್ತೀವಿ. ಈ ಮಾಧ್ಯಮ ಕಾಮಗಾರಿ ಆಗಿಲ್ಲ ಅಂತಲ್ಲ, ನಾವು ಒಂದು ಪ್ಲಾನಿಂಗ್ ಮಾಡಿ ಎಕ್ಸ್ಟ್ರಾ ಪ್ಲಾನ್ ಮಾಡಿ ಎಷ್ಟು ಮುಂದೆ ಬೇಕು, ಯಾವ ಕಾಮಗಾರಿ ಎಷ್ಟು ಕೆಲಸ ಅನುದಾನ ತರಬೇಕಂತ ಹೇಳಿ ನಾವೆಲ್ಲರೂ ಚರ್ಚೆ ಮಾಡಿ ಅದ್ರ ಎಸ್ಟಿಮೇಟ್ ಮಾಡಿ ನಾವು ನಮ್ಮ ಸರ್ಕಾರಕ್ಕೆ ಇಲ್ಲಿನ ಉಸ್ತುವಾರಿ ಮಂತ್ರಿಗಳು ನಾವು ತಿಳಿಸಿರೋ ದುಡ್ಡು ಕೊಡ್ತಾರೆ. ನಾವು ಏನಿಂದ ಮನೆ ಕೂತ್ರೆ ಯಾರು ಕೊಡ್ಬೋದು. ಅದಕ್ಕಾಗಿ ನಾವೇನಂತಂದ್ರೆ ಎಲ್ಲ ನನ್ನ ಸಹಪಾಠಿಗಳಂತ ಕಾರ್ಪೊರೇಟರ್ಸು, ವಿರೋಧ ಪಕ್ಷದ ಕಾರ್ಪೊರೇಟರ್ಸು, ನನ್ನೆಲ್ಲ ಶಾಸಕರು ಎಲ್ಲರೂ ಇವತ್ತು ಅವರು ವಿಶ್ವಾಸದಲ್ಲಿ ತೆಗೆದುಕೊಂಡು ಮತ್ತು ಅಧಿಕಾರಿಗಳ ವಿಶ್ವಾಸದಲ್ಲಿ ತೆಗೆದುಕೊಂಡು ನಗರದಲ್ಲಿ ಯಾವ್ಯಾವ ಕೆಲಸ ಮಾಡಬೇಕು ಅವೆಲ್ಲವನ್ನು ಹಂತ ಹಂತವಾಗಿ ಪ್ರಯಾರಿಟಿ ಬೇಸ್ನಲ್ಲಿ ಅರ್ಜೆಂಟ್ ಅವ್ರು ಮಾಡಬೇಕು, ನಂತರ ಅವ್ರು ಮಾಡ್ಬೇಕಂತ ಎಲ್ಲ ಒಂದು ಎಸ್ಟಿಮೇಟ್ ಮಾಡಿಸಿ ಅಂದಾಜು ತಯಾರು ಮಾಡಿಸಿ ಎಷ್ಟು ಹಣ ಬೇಕಂತಂದ್ರೆ ನಾವು ಸರ್ಕಾರದಲ್ಲಿ ಕುಳಿತು ಸರ್ಕಾರ ನಮ್ಮದಿದೆ, ಸರ್ಕಾರದವರು ಅಂತ ನಮ್ಮವರಿಗೆ ಹೇಳಿ ಹೆಚ್ಚಿನ ಒಂದು ಅನುದಾನ ತಂದು ನಗರದ ಅಭಿವೃದ್ಧಿ ಕೆಲಸ ಮಾಡಬೇಕಂತೇಳಿ ಒಂದು ವಿಚಾರ ಇಟ್ಕೊಂಡಿದ್ದೀವಿ. ಅದಕ್ಕಾಗಿ ನಗರದ ನಾಗರಿಕರು ಸಹಿತ ನಮಗೆ ಸಹಕಾರ ಕೊಡಬೇಕು. ಏಕೆಂದರೆ ನಗರದಲ್ಲಿ ಈ ನಾವು ಸುಮಾರು 3 ವರ್ಷ ಆಯಿತು ನಾವು ಚುನಾಯಿತರಾಗಿ. ಆದರೆ ನಗರದಲ್ಲಿ ಒಂದು ನಾವು ಜನರಲ್ ಫಂಡ್ ಸಾಮಾನ್ಯ ನಿಧಿಯಲ್ಲಿ ಯಾವುದೇ ಒಂದು 10 ರೂಪಾಯಿ ಕೆಲಸ ಮಾಡ್ತಕ್ಕಂಥ ನಾವು ಸ್ಥಿತಿಯಲ್ಲಿ ಕಾರ್ಪೊರೇಷನ್ ಇಲ್ಲ ನಾವು. ಏಕೆಂದರೆ ಟ್ಯಾಕ್ಸೇ ವಸೂಲಿ ಆಗಲ್ಲ ಅಂತ ಹೇಳ್ತಾರೆ ಆಯುಕ್ತರು. ಆ ಬಂದಂಥ ಟ್ಯಾಕ್ಸ್ನಲ್ಲಿ ನಾವು ಕೇವಲ ಒಂದು ಪೌರ ಕಾರ್ಮಿಕರಿಗೆ ಸಂಬಳ ಕೊಡ್ತಾ ಇಲ್ಲ, ಬೀದಿ ದೀಪಗಳ ನಿರ್ವಹಣೆಗೆ ನಾವು ದುಡ್ಡು ಕೊಡ್ತಾ ಇಲ್ಲ. ಏಕೆಂದರೆ ಅಷ್ಟು ಟ್ಯಾಕ್ಸ್ ಬರ್ತಾ ಇಲ್ಲ. ಅದಕ್ಕಾಗಿ ನಾವು ಯಾವ ರೀತಿ ಟ್ಯಾಕ್ಸ್ ಜನರೇಟ್ ಮಾಡಬೇಕು, ಯಾವ್ಯಾವ ಮುಖಾಂತರ ನಾವು ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಬೇಕಂತ ಹೇಳಿ ನಾವು ಅಧಿಕಾರಿ ಜೊತೆ ಕುಳಿತು ಚರ್ಚೆ ಮಾಡಿ ನಾಳೆನೇ ನಾವು ಮೀಟಿಂಗ್ ಕರೆದು ಹಂತವಾಗಿ ನಗರದಲ್ಲಿ ನಾಗರಿಕರು ನಾವು ಮನವೊಲಿಸ್ತೀವಿ. ಅನೇಕ ಟ್ರೇಡ್ ಲೈಸೆನ್ಸ್ಗಳು ಯಾರು ತಗೊಂಡಿಲ್ಲ, ಅದೇ ರೀತಿ ನಡೆಸ್ತಾ ಇದ್ದಾರೆ. ಯಾರು ಟ್ಯಾಕ್ಸ್ ಕಟ್ಟಲಿ ಕೆಲವೊಂದು ಜನ, ಅವರೆಲ್ಲರೂ ಮನವೊಲಿಸಿ ನಗರದ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ನಾನು ನಮ್ಗೆ ಪಾರ್ಟಿ ಡಿಸ್ಟ್ರಿಕ್ಟ್ ಮೇಯರಿಗೆ ಮಾಡಿದ್ದಕ್ಕಾಗಿ ಎಲ್ಲ ನಮ್ಮ ಲೀಡರ್ಸ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ಗಣೇಶ್ ಪ್ರತಿಭಾ ಮೇಡಮ್ ಅವರಿಗೆ ಮತ್ತು ಆನಂದ್ ಪಾಟೀಲ್ ಸಾಹೇಬರಿಗೆ ಮತ್ತು ಎಲ್ಲ ಕಾರ್ಪೊರೇಟರ್ಸು ಮತ್ತು ನಮ್ಮ ವಾರ್ಡಿನ ಜನತೆಗೆ ನಾನು ಅಭಿನಂದಿಸ್ತೀನಿ. ಮತ್ತು ಈ ಅವಕಾಶ ಸಿಕ್ಕಿದಾಗ ನಾವೆಲ್ಲರೂ ನಮ್ಮ ಯಲ್ಲಪ್ಪ ನಾಯ್ಕೋಡಿ ಅವರಿಗೆ ಹೇಳಿದಂಗೆ ನಾವು ನಮ್ಮ ಮೇಯರ್ ಮತ್ತು ಡೆಪ್ಟಿ ಮೇಯರ್ ನಮ್ಮ ವಾರ್ಡಿಗೆ ಸಿಕ್ಕಿದೆ. ಅದೇ ನಮ್ಮ ಯಲ್ಲಪ್ಪ ಅವರ ನಾಯ್ಕೋಡಿ ಹೇಳಿದಂಗೆ ನಾವು ಎಲ್ಲ ಡೆವಲಪ್ಮೆಂಟ್ ಮುಖಾಂತರ ಈಗಾಗಲೇ ನಾಯಿದು ಮಾಡಿ ಸಮಸ್ಯೆ ಇದೆ, ಎಲ್ಲಿಂದ ನೀರಿನ ಬಗ್ಗೆ ಇದೆ, ಎಲ್ಲ ನಾವು ಚರ್ಚೆ ಮಾಡಿ ಎಲ್ಲ ಡೆವಲಪ್ಮೆಂಟ್ ಏನಾಗುತ್ತೆ ಅಂತ ನಾವೆಲ್ಲ ಮಾಡ್ತೀವಿ. ಯಾಕಂದರೆ ನಾವು 1 ವರ್ಷಕ್ಕೆ ನಾನು ಎಕ್ಸ್ಪರ್ಟ್ ಮಾಡಿದ್ದೀವಿ, ಎಲ್ಲ ಜನರ ಸಮಸ್ಯೆ ನಮಗೆ ಗೊತ್ತಿದೆ. ಅದಕ್ಕಾಗಿ ಡೆವಲಪ್ಮೆಂಟ್ ಮುಖಾಂತರ ನಾವು ತೋರಿಸ್ಬೇಕಂತ ಇದೆ. ಯಾಕಂದರೆ ಈಗ 2 ತಾಸಿನಲ್ಲಿ ನಾವು ಚಾರ್ಟ್ ತೋರ್ತಾ ಇದ್ವಿ. ನಾಳೆ ನಮ್ಮ ರಾಧಾಕೃಷ್ಣ ಸಾಬ್ ದೊಡ್ಮನಿ ಅವರನ್ನು ನಿನ್ನೆ ಹಿಡಿದು ನಮಗೆಲ್ಲ ಸ್ಥಾಪಿಸ್ತಾ ಇದ್ದಾರೆ. ಅವರಿಗೆ ಈಗ ಭಾಳ ಸಂತೋಷ. ಅವರು ಇಲ್ಲಿ ಇರ್ತಾರಂದರೆ ಅದಕ್ಕೆ ನಾವು ಅದು ಚಾರ್ಜ್ ತೋರ್ತಾ ಇದ್ದೀವಿ. ಅದಕ್ಕಾಗಿ ಅವರು ಭಾಳ ಸಹಕಾರ ಇದೆ. ಈಗ ಎಲ್ಲ MP ಮತ್ತು ಎಲ್ಲ ಸರ್ಕಾರ ತಂದಿದೆ, ಭಾಳಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅಂತ ಭರವಸೆ ಇದೆ. ಆ ಭರವಸೆ ಮೇಲೆಲ್ಲ ಜನತೆ ನಮಗೆ ಯಾಕೆ ಕಟ್ಸ್ಕೊಟ್ಟಿದ್ದಾರೆ, ಇದು ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ರಿಸಲ್ಟ್ ನಾವು ತೋರಿಸ್ತೀವಿ.